ಕುಂಭ ಮುಗಿದ ತಕ್ಷಣ ಬಳ್ಳಾರವ್ರೆಲ್ಲರೂ ಕೂಡ್ಕೊಂಡು ಮಹಾವತಾರಿ ಬಾಬಾಜಿ ಕೇವ್ ಹೊಂಟ್ರು. ನಾನು ಹೋಗ್ಬೇಕಂತ ಆಸೆ ಅದ, ನನ್ ಕರ್ಕೊಂಡು ಹೋಗೋರು ಯಾರು, ನನ್ ರಿಸರ್ವೇಶನ್ ಹಿಂಗ್ ಹೋಗುದು ಹಿಂಗ್ ಬರೋದಿದೆ. ಬಟ್ ನಾನೇನ್ ಪ್ಲಾನ್ ಮಾಡಿದ್ದೆ, 4 ದಿನ ಬಿಟ್ಟು ರಿಟರ್ನ್ ರಿಸರ್ವೇಶನ್ ಮಾಡಿಸಿದ್ದೆ. 19ಕ್ಕೆ 20ಕ್ಕೆ ಮುಗಿಯೋದಿತ್ತು, ನಾ 23ನೇ ತಾರೀಕಿಗೆ ರಿಸರ್ವೇಶನ್ ಮಾಡಿಸಿದ್ದೆ ರಿಟರ್ನ್ ಬರೋದು ಡೆಹ್ರಾಡೂನ್ ದಿಂದ. ಅದಕ್ಕೆ ಏನ್ ಮಾಡಿದ್ರು, ಕೃಷ್ಣ ಒಂದು ಬಸ್ ಮಾಡಿದ್ರಲ್ಲ, ಕೃಷ್ಣ ಅವರೆಲ್ಲ, ಗೀತಾ ಯಾದವ್ ಮೇಡಮ್ ಎಲ್ಲರೂ ಇದ್ರು, ಬಳ್ಳಾರಿ ಕೃಷ್ಣ ಅವ್ರೆಲ್ಲರೂ ಇದ್ರು. ನಾನ್ ಬರ್ತೇನೆ ಅಂದ್ರೇ ಬನ್ನಿ ಗುರುಜಿ ಅಂತ ಕರ್ಕೊಂಡು ಹೋದ್ರು. ತುಂಬಾ ಎಂಟರ್ಟೈನ್ಮೆಂಟ್, ಬಹಳ ಆನಂದ ಆಯ್ತು. ಎಲ್ಲಾ ಮಹಾವತಾರ್ ಬಾಬಾಜಿ ಕೇವ್ ಎಲ್ಲ ಅಡ್ಡಾಡ್ಕೊಂಡು ಬಂದ ಮೇಲೆ ಡೆಲ್ಲಿಗೆ ಬಂದು ನಾನು ಒಂದಿಷ್ಟು ಅಮೌಂಟ್ ಕೊಡ್ಲಿಕ್ಕೆ ಹೋದೆ ಕೃಷ್ಣನ್ಗೆ. ಮತ್ತೆ ನೀವು ಬಸ್ಸಿಂದ ಎಲ್ಲಾರ ಕಡೆದು ಚಾರ್ಜ್ ತಗೊಂಡಿರಿ, ಯಾಕಂದ್ರೆ ಇಲ್ಲಿಂದ ಎಕ್ಸ್ಟ್ರಾ ಚಾರ್ಜ್ ಇದು, ನಂದು ಒಂದಿಷ್ಟು ಚಾರ್ಜ್ ತಗೋಪ ಅಂದ. ಕೃಷ್ಣ ಏನಂದ್ರೆ ನನಗೆ, ಗುರುಜಿ ನೀವು 2001 ಕೊಟ್ಟಿರಿ ರಿಸರ್ವೇಶನ್, ಅವಾಗ ಆಗೈತೆ ಅಲ್ಲ, ಫ್ಲೈಟ್ ಇದಲ್ಲ, ಬಸ್ಸಿಂದ ನಾನು ಕೇಳಿದ್ದ ಅವನಿಗೆ. ಬಸ್ಸಿಂದು ₹1 ತಗೋಲಿಲ್ಲ. ನಾನು ಅವಾಗ ಅನ್ಕೊಂಡಿದ್ದು, ಯೂನಿವರ್ಸ್ ಯಾವ ರೀತಿಯಾಗಿ ನಮಗ ಏನ್ ಅಕ್ಸೆಪ್ಟ್ ಮಾಡ್ತದೆ, ಎಲ್ಲ ರೀತಿ ಕೋಆಪರೇಟ್ ಮಾಡ್ತದೆ. ಬಟ್ ವಿ ಕಾಂಟ್ ಕನೆಕ್ಟ್ ಟು ದ ನೇಚರ್. ನಮಗೆ ಹೆಂಗ್ ಕನೆಕ್ಟ್ ಆಗ್ತದೆ? ಅದರ ಸಲುವಾಗಿ ನಾವು ಯಾವಾಗ್ಲೂ ಕೂಡ ನೇಚರ್ ಜೊತೆಗಿರ್ಬೇಕು ಅನ್ನೋಂಥದ್ದು ಮುಖ್ಯವಾಗಿರುವಂತದ್ದು. ಅವಾಗಿಂದ ಪತ್ರಿ ಸರ್ ಎಲ್ಲೇ ಭೇಟಿ ಆಗ್ಲಿ, ಬಾಗಲಕೋಟೆಯಲ್ಲಿ ಭೇಟಿ ಆದ್ರು, ಬಾಗಲಕೋಟೆ ಉಪನ್ಯಾಸ ಕೇಳಿದ್ರು. ಅವತ್ತ ನಾನು ಫಸ್ಟ್ ಟೈಮ್ ಹೇಳಿದ್ದೆ ಅವ್ರಿಗೆ, ಬಾಗಲಕೋಟೆ ಅಲ್ಲ, ಇದು ಭಾಗ್ಯದ ಕೋಟೆ ಅಂತೇಳಿ. ಅದೇ ಏನ್ ಬಂತಂದ್ರೆ ಯೂಟ್ಯೂಬ್ದೊಳಗೆ ಅದೇ ಬಂತು, ಭಾಗ್ಯದ ಕೋಟೆ, ಭಾಗ್ಯದ ಬಾಗಿಲು. ಅದು ಫಸ್ಟ್ ಸ್ಪೀಚ್ ಪತ್ರಿ ಸರ್ ಕೇಳಿದ್ರು. ಇವ್ರ ಉಪನ್ಯಾಸ, ಇವ್ರ ಪಿರಮಿಡ್ ಓಪನಿಂಗ್ 6ನೇ ತಾರೀಕು ಮುಂಜಾನೆ ಇತ್ತು, ಸಾಯಂಕಾಲ ಬರ್ರಿ ಅಂದ್ರು. ಸಾಯಂಕಾಲ ಹೋದ್ವಿ. ಅವತ್ತು ಒಂದ್ 20 ನಿಮಿಷ ಮಾತಾಡಿದ್ದೆ ನಾನು. ನಾವು ಅವಾಗ ಪರಿಚಯ ಇವ್ರು ನೋಡಿದ್ದ, ಅವಾಗ ಇನ್ವೈಟ್ ಮಾಡಿಲ್ಲ ನಮ್ಮ ಪಿರಮಿಡ್. ಇವ್ರು ಗೊತ್ತಿಲ್ಲ ನಿಮ್ಗೆ? ಇಲ್ಲ, ಅರ್ಧ ಗಂಟೆ ಇದ್ರು ಫಸ್ಟ್ ಪತ್ರಿ ಸರ್ಗೆ ಈ PSS ನೀವು ಹೆಂಗ್ ಕನೆಕ್ಟ್ ಆದ್ರಿ? ಅದೇ ಬಹಳ ಮುಖ್ಯವಾಗಿರುವಂತದ್ದು. ನಾನು 2016-17 PSS ಇದು ಪಿರಮಿಡ್ ವ್ಯಾಲಿಗೆ ಹೋಗಿದ್ದೆ. ಪಿರಮಿಡ್ ವ್ಯಾಲಿಗೆ ಹೋದಾಗ ನಾವು ಸ್ಪಿರಿಚುವಲ್ ಅಚೀವರ್, ನಾನು ಒಬ್ಬ ಆಧ್ಯಾತ್ಮಿಕ ಸಾಧಕ. ಸೊ ಹಾಗಾಗಿ ನಾವು ಒಳ್ಳೊಳ್ಳೆ ಪುಸ್ತಕಗಳು ಇದ್ವು ಅಲ್ಲಿ. ಆ ಪುಸ್ತಕಗಳನ್ನು ತಗೊಂಡು ಬಂದಿದ್ದೆ, ಯಾವಾಗಾದ್ರೂ ರೆಫರ್ ಮಾಡ್ತಾ ಇದ್ದೆ. ಪತ್ರಿ ಸರ್ ಬರ್ತಾರ ಅನ್ನೋದೇನೆ ಅವ್ರ ಬಗ್ಗೆ ಕೇಳಿದ್ದೆ, ಓದಿದ್ದೆ. ಅವ್ರನ್ನ ಕಾಣ್ಬೇಕು ಅಂತ ಅವತ್ತು 8 ಕಾರ್ಯಕ್ರಮ, ನಾನು 3 ಮದುವೆ ಕಾರ್ಯಕ್ರಮಗಳು, ಜೊತೆಗೆ 2 ಸತ್ಸಂಗ, ಆನಂತರ ಒಂದು ಮೂರ್ತಿ ಪ್ರತಿಷ್ಠಾಪನೆ. ಇವತ್ತಿಗೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೈತಿ, ಶಿರಡಿ ಸಾಯಿಬಾಬಾ ಮೂರ್ತಿ ಪ್ರತಿಷ್ಠಾಪನಾ. ಅದೆಲ್ಲಾನು ಮುಗಿಸ್ಕೊಂಡು ಮಧ್ಯಾಹ್ನ 2:30 ಆಗಿತ್ತು. ಓಡಿ ಅವ್ರು ಎಲ್ಲದಾರು ಕೇಳ್ಕೊಂಡು ಇವ್ರ ಗೌಡ್ರ ಮನೆಯಲ್ಲಿದ್ರು. ಪಿರಮಿಡ್ ವ್ಯಾಲಿಗೆ ಹೋದ್ವಿ. ಅವ್ರು ಅಂದ್ರು, ಇಲ್ಲ ಈಗ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ರು. ಪತ್ರಿಜರು ಹೋದ್ರು ಅಂದ್ಬಿಟ್ಲೆ ನಮ್ಗೆ ಒಂಥರನ ಆಗಿತ್ತು. ಇಲ್ಲ ಅದಾರು ಇಲ್ಲಿ ಊಟದ ಮನೆ ಗೌಡ್ರ ಮನ್ಯಾಗ ಅದಾರ ಅಂದ್ರು. ಮತ್ತ ಅಲ್ಲಿಗೆ ಹೋಗೋಣಂತೆ ಅಲ್ಲೇ ಹೋದ್ವಿ. ಸರ್ ರೆಸ್ಟ್ ಮಾಡಾತಿದ್ರು. ಹಿಂಗ್ ಹೋಗ್ಯಾರ ಅಂದ್ಬಿಟ್ಲೆ ಎದ್ದು ಕುತ್ಕೊಂಡ್ರು ಕಾಟದ ಮೇಲೆ. ಎದ್ದು ಕುತ್ಕೊಂಡವ್ರೆ ಹಿಂಗ್ ಬಂದ್ರು, ನಮಸ್ಕಾರ ಮಾಡಿದೆ. ಹಿಂಗ್ ಕೈ ಹಿಡಿದು ಹಿಂಗ್ ತಮ್ಮ ತೊಡೆ ಮೇಲೆ ಕುಂದರ್ಸ್ಕೊಂಡ್ರೆ ಮೇಲೆ ಕುಂದರ್ಸ್ಕೊಂಡ್ರು. ಹಿಂಗೆ ಪಕ್ಕದಲ್ಲಿನೇ ಕುಂದರ್ಸ್ಕೊಂಡ್ವಿ. ಆಗೇನ್ ಕೈ ಹಿಡಿದು ಮಾತಾಡಕತ್ತಿದ್ರು, ಕೊನೆವರೆಗೂ ನಾ ಎಲ್ಲೇ ಭೇಟಿ ಆಗ್ಲಿ ಕೈ ಹಿಡ್ಕೊಂಡೆ ಮಾತಾಡೋಣ ನನ್ನ ಜೊತೆ. ಫೋಟೋಸ್ ಇದಾವೆ ಕೆಲವೊಂದಿಷ್ಟು. ಫಸ್ಟ್ ವ್ಯಾಲಿ ವಿಸಿಟ್ ನಾನು ಬೆಂಗಳೂರಿಗೆ ಹೋಗಿದ್ದೆಮ್ಮ. ಬೆಂಗಳೂರಿಗೆ ನಮ್ಮ ಮಿತ್ರರ ಜೊತೆಗೆ ಯಾವ್ದೋ ಕೆಲಸದ ಮೇಲೆ ಹೋಗಿದ್ವಿ. ಅವರು ಏನಂದ್ರು, ನಮ್ಮ ಒಬ್ರು ಚಂದ್ರು ಅಂತ ಹೇಳಿ ಧಾರವಾಡದಲ್ಲಿ ಪರಿಚಯ ಆದವರು, ಸ್ವಾಮೀಜಿ ಇಲ್ಲೊಂದು ವ್ಯಾಲಿ ಅಂತ ಐತಿ, ತುಂಬಾ ಚೆನ್ನಾಗಿದೆ ಏರಿಯಾ, ಹೋಗಿ ನೋಡ್ಕೊಂಡು ಬರೋಣ ಬರ್ರಿ ಅಂತ ಕರ್ಕೊಂಡು ಹೋದ್ರು. ಅವ್ರು ಕರ್ಕೊಂಡು ಹೋದದಕ್ಕೆ ನಾವು ಹೋಗಿದ್ವಿ. ವ್ಯಾಲಿ ಹೆಸರೇ ಕೇಳಿಲ್ಲ ನಾನು. ಅದಾದ್ಮೇಲೆ ಏನಾಯ್ತು, ಇವ್ರಿಗೆ ಲಿಂಕ್ ಕೊಟ್ಟು ಕರ್ನಾಟಕ, ಅಖಂಡ ಕರ್ನಾಟಕದಲ್ಲಿ ಒಂದು ಸ್ಪೀಚ್ ಮಾಡಿದ್ರು. ಒಂದ್ ದಿವಸ ಮಠಕ್ಕೆ ಬಂದಿಲ್ಲ. ಆಶ್ರಮದೆಲ್ಲ ವ್ಯವಸ್ಥೆ ಎಲ್ಲ ಹೇಳಿದ್ರು, ಎಲ್ಲ ಜನ ಹೆಂಗೆ ಅಪ್ಪರ್ ನಿಮ್ಗೊಂದು ಲಿಂಕ್ ಕೊಡ್ತಾನ, ಅದಕ್ಕೆ ಜಾಯ್ನ್ ಆಗಿ ಬೆಳಿಗ್ಗೆ ಅಂತ ಹೇಳಿ ಇವ್ರು ಲಿಂಕ್ ಕೊಟ್ಬಿಟ್ಟ. ಅಖಂಡ ಕರ್ನಾಟಕದ್ದು, ಅಖಂಡ ಕರ್ನಾಟಕ ಯಾವ್ದು ಆವಾಗ ಹಿಡ್ಕೊಂಡು ಜೂಮ್ನಲ್ಲಿ
ಡೈಲಿ ಕ್ಲಾಸಸ್ ಸ್ಟಾರ್ಟ್ ಇಲ್ಲ ಅವಾಗ ಡೈಲಿ ಇಲ್ಲ, ಒಂದು 100ನೇ ದಿನಕ್ಕೆ ಒಂದು ಒಂದು ವಿಶೇಷ ಅತಿಥಿ ಅಂತ ಹೇಳಿ ಕರೆದ್ರು, ಚೀಫ್ ಗೆಸ್ಟ್ ಅಂತ ಹೇಳಿ ಕರೆದ್ರು ಫ್ಲೈಯರ್ ಮಾಡಿ. ಇವರು ಮುಂದೆ ಏನ್ ಮಾಡಿದ್ರು, ಗೌರೀಶ್ ಅವರು 100ನೇ ದಿನದ ಕಾರ್ಯಕ್ರಮ, ಮೈತ್ರಿಯದ 100ನೇ ದಿನದ ಕಾರ್ಯಕ್ರಮ ಇವ್ರು ಅವ್ರಿಗೆ ಲಿಂಕ್ ಕೊಟ್ಟರು. ಅಲ್ಲಿ ಜಾಯ್ನ್ ಆದೆ. ಅಲ್ಲಿ ಜಾಯ್ನ್ ಆದ್ಮೇಲೆ ನನಗೆ ಇನ್ನೊಂದು ಏನೋ ಹೊಸತನ ಕಂಡು ಅಂದ್ರೆ ಜೂಮ್ ಸೆಷನ್ ಒಳಗ ಸಾಮಾನ್ಯ ಗೃಹಸ್ಥರು ಮನೆಯಲ್ಲಿ ಇದ್ದುಕೊಂಡು ಆತ್ಮಜ್ಞಾನವನ್ನ ಇಷ್ಟು ಚೆನ್ನಾಗಿ ಇವರು ತಿಳಿಸ್ತಾರಲ್ಲ, ಇದರಲ್ಲಿ ವಿಶೇಷತೆ ಇದೆ ಅಂತ ತಿಳ್ಕೊಂಡು ನಾನು ಬಹಳ ಮುಜುಗರ ಅಂತ ಅನ್ನೋದಕ್ಕಿಂತ ಈ ವಿಷಯಗಳನ್ನ ನಾವು ತಿಳ್ಕೊಳ್ಬೇಕು, ತೆರೆದ ಮನಸ್ಸು ಮತ್ತು ತೆರೆದ ಹೃದಯದಿಂದ ನಾವು ಸ್ವೀಕರಿಸಬೇಕಂತ ತಿಳ್ಕೊಂಡು ಅವಾಗಿಂದ ಜಾಯ್ನಿಂಗ್ ಆಯ್ತು. ಇನ್ನೊಂದು ವಿಶೇಷ ಅಂತಂದ್ರೆ ನಿಮಗೆ ಹೇಳೋದು, ಆ ಮೂಮೆಂಟ್ ಏನಿತ್ತಲ್ರಿ ಆ ಟೈಮ್ದಲ್ಲಿ ತುಂಬಾ ಸಫರ್ ಆಗಿದ್ದು ನಾವು. ಆ ಟೈಮ್ದಲ್ಲಿ ಯಾವ ತರ ಸ್ವಲ್ಪ ಹೇಳಿ ಅದೊಂದ್ ಸ್ವಲ್ಪ ಆ ಟೈಮ್ದಲ್ಲಿ ಮೆಂಟಲ್ ಡಿಸ್ಟರ್ಬೆನ್ಸ್ ಇತ್ತು. ಆ ಕಾರಣ ಕುಂದರಾಜು ಕುಂದರ್ಬ ಡಿಸ್ಟರ್ಬೆನ್ಸ್ ಇತ್ತು. ಅವಾಗ ಈ ಮೆಡಿಟೇಷನ್ ಕ್ಲಾಸಸ್, ಪಿರಮಿಡ್, ಸತ್ಸಂಗ ಇದೆಲ್ಲಾನು ನೋಡಿ ನನಗೆ ಒಂದು ಹೊಸತನ ಬಂತಲ್ಲಿ. ಬಂದ ತಕ್ಷಣ ಏನು ಕನೆಕ್ಟಿವಿಟಿ ಆಯ್ತಲ್ಲ, ನಾನು ಮೊದಲೇ ಶಾಸ್ತ್ರಜ್ಞಾನ ಆಗಿತ್ತು. ವಿಶೇಷ ಅಂತಂದ್ರೆ ಇಲ್ಲಿ ಬಂದ ಮೇಲೆ ಅಂತಲ್ಲ, ನಾನು ಮೊದಲೇ ಡೀಪ್ ಸ್ಟಡಿ ಇತ್ತು, ತರೋ ಸ್ಟಡಿ ಇತ್ತು. ಇದು ಯಾವಾಗ ಕನೆಕ್ಟ್ ಆದೆ, ಯಾರ್ಯಾರು ಮಾತಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂಗೆ ನಾನ್ ಮಾತಾಡಕ್ ಚಾಲು ಮಾಡಿದೆ. ಎಲ್ಲರಿಗೂ ಇಂಪ್ರೆಷನ್ ಆಗಕತ್ತದು, ಈ ಸ್ವಾಮೀಜಿ ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ, ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ, ಸ್ವಾಮೀಜಿ ನೀವು ಒಂದು ಕ್ಲಾಸ್ ಕೊಡಿ, ನೀವು ಒಂದು ಕ್ಲಾಸ್ ಕೊಡಿ. ಒಬ್ಬರಿಂದ ಒಬ್ಬರಿಗೆ ಸ್ಟಾರ್ಟ್ ಆಯ್ತು, ಮಾತಾಡ್ಲಿಕ್ಕತ್ತಿದೀವಿ. ಮಧ್ಯಾಹ್ನದ ಕ್ಲಾಸು ನೋಡ್, ಅವಾಗ ರಂಗಣ ಹೆಂಗಿತ್ತು, ಮಾರ್ನಿಂಗ್ ಕ್ಲಾಸ್ ಇರ್ತಿತ್ತು, ಮಧ್ಯಾಹ್ನ ಈವ್ನಿಂಗ್ 5 ಗಂಟೆ ಕ್ಲಾಸ್ ಇರ್ತಿತ್ತು, ಆಮೇಲೆ ರಾತ್ರಿ 9ವರೆಗೆ ಇರ್ತಿತ್ತು. ಅವಾಗ ಎಲ್ಲಾ ಕ್ಲಾಸು ನಾನು ಏನ್ ಮಾಡ್ತಿದ್ದೆ ಅಂತ ಜಾಯ್ನ್ ಆಗ್ಬಿಡುದು, ಖಾಲಿ ಇದ್ದ ಜಾಯ್ನ್ ಆಗ್ಬಿಡುದು, ಬರೇ ಕೇಳೋದು. ಮೊದಲು ಒಂದಿಷ್ಟು ದಿನ ಹೆಂಗ್ ಬರೀ ಕೇಳೋದು ಮಾಡಿದೇನ್ರಿ ನಾ, ಒಟ್ಟ ಮಾತಾಡಿಲ್ಲ, ಬರೀ ಕೇಳೋದು ಮಾಡಿ ಆಕಳವಾಡಿ ಮೇಡಮ್ ಅವ್ರು ಇದ್ದಿಲ್ಲ, ಆಕಳವಾಡಿ ಮೇಡಮ್ ಅವ್ರ ಕ್ಲಾಸಸ್ ದಲ್ಲಿನೂ ಒಂದಿಷ್ಟು ಮಾತಾಡಿದ್ದೀನಿ ಕಮ್ಯುನಿಕೇಶನ್. ಅವಾಗ ನಾ ದಾಡಿ ಬಿಟ್ಟಿದ್ರಿ ಹೇಳ್ಬೇಕಂದ್ರೆ, ಅವಾಗ ದಾಡಿ ಬಿಟ್ಟಿದ್ದೆ, ನಾರ್ಮಲ್ ಆಗಿ ದಾಡಿ ಇತ್ತು, ಕೂತ್ಕೊಂಡು ಎಲ್ಲ ಮಾಡ್ತಿದ್ದೆ. ಕೊನೆಗೆ ಒಂದು ದಿನ ಇಲ್ಲಿದ್ರ ಮುಗಿಸ್ಕೊಂಡು ನಾನು ಆಕಳವಾಡಿ ಮೇಡಮ್ ಅವ್ರಿಗೇನೆ ಇದಕ್ಕ ಹುಬ್ಳಿಗೆ ಹೋಗಿದ್ದೆ. ಹುಬ್ಳಿಗೆ ಹೋದಾಗ ಸ್ವಾಮೀಜಿನ ಹಿಂಗಿಂಗ ಬರ್ತಾ ಇದ್ದೇನೆ, ಫೋನ್ ಮಾಡಿ ಕಾಂಟ್ಯಾಕ್ಟ್ ಎಲ್ಲ ಆಗಿತ್ತಲ್ಲ, ಅವ್ರು ಭೇಟಿ ಆಗ್ಲಿಕ್ಕಂತೇಳಿ ಹೋಗಿದ್ದು ಹುಬ್ಳಿಗೆ. ಅವಾಗ ನಾನು ಸೇವಿಂಗ್ ಎಲ್ಲ ಮಾಡ್ಕೊಂಡು ಹೋದೆ. ಆ ಕಾರ್ಗಡೆ ಒಳಗೆ ಹೋಗಿದೆ, ಪಿರಾಮಿಡದಲ್ಲಿದೆ. ಸ್ವಾಮೀಜಿಯವ್ರು ಬರ್ತೇವೆ ಅಂದಾರ, ಸ್ವಾಮೀಜಿಯವ್ರು ಎಲ್ಲಿ ಅದಾರ ಅಂತ ಕೇಳ್ಕೊಂಡು ನೋಡ್ಕೊಂತ ನಿಂತಾರ. ಅವರು ನಾನು ಗುರುತಾನೆ ಹಿಡಿತಾ ಇಲ್ಲ. ಅವ್ರು ಏನ್ ತಿಳ್ಕೊಂಡಿದ್ದಾರೆ, ಸ್ವಾಮೀಜಿ ಅವ್ರಂತಂದ್ರೆ ಓಲ್ಡ್ ಏಜ್, ತುಂಬಾ ವಯಸ್ಸಾದವ್ರು ಇದಾರೆ, ದಾಡಿ ಪಾಡಿ ಎಲ್ಲ ಬಿಟ್ಬಿಟ್ಟಿದ್ದಾರೆ, ಅವ್ರು ತಿಳ್ಕೊಂಡಿದ್ರು. ಕೊನೆಗೆ ನಾನೇ ತಂದೆ ಹೇಳಿದ್ಬಿಟ್ಲೆ, ಸ್ವಾಮೀಜಿ ನೀವು ಫಸ್ಟ್ ಐಡೆಂಟಿಫೈ ಮಾಡಕ್ ಆಗ್ಲೇ ಇಲ್ಲ ಸ್ವಾಮೀಜಿ, ಸಾರಿ ಸ್ವಾಮೀಜಿ ಅಂತಂದ್ರು. ಇರ್ಲಮ್ಮ ಅಂತೇಳಿ ನಂದು ಇನ್ನೊಂದು ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಫ್ಲೆಕ್ಸಿಬಿಲಿಟಿ ಬಹಳ ಮುಖ್ಯ ಇರ್ತದೆ. ನಾವು ನಮ್ದು ಸ್ಥಾನ ಅಥವಾ ನಮ್ದು ಇದು ನಾವೇ ಹೇಳ್ದಂಗೆ ಕೇಳಬೇಕು, ಇದು ಇರುದಿಲ್ಲ. ಯಾವಾಗ್ಲೂ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಇರ್ತದ. ಎದುರಿಗಿರುವವರು ಯಾರಿದ್ದಾರೆ, ಯಾವ ಪೊಸಿಷನ್ ಇದ್ದಾರೆ, ಅವ್ರ ಮೆಂಟಾಲಿಟಿ ಏನು, ಇದನ್ನ ನಾವು ತಿಳ್ಕೊಂಡು ವ್ಯವಹರಿಸಿದ್ರೆ ಯಾವುದೂ ಇದೇ ಇರುವುದಿಲ್ಲ. ಬಟ್ ಆ ಮೆಂಟಾಲಿಟಿನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನ ಎದುರಿಗಿರುವವ್ರಿಗೆ ಇರ್ಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದು. ಅಲ್ಲಿ PSSM ಪಿರಮಿಡ್ ನಮ್ಮ ಪತ್ರ ಹೆಸರಿಟ್ಟವ್ರೆ ಸಿದ್ದಾರೂಢರು, ಅದು ಹೆಂಗಿದಾರ ನೋಡ್ರಿ. ಆಮೇಲೆ ಇವರು ಅವರ ಗುರುಗಳು ಒಂದೇ ಶಿಷ್ಯರು, ಇವ್ರು ಗುಡಿಸಾಗರ ಸಾಧು ಶಿವಗಳು ಅಂತ ಹೇಳಿ ಮಹಾನ್ ದೊಡ್ಡ ತಪಸ್ವಿಗಳ್ರಿ ಇವ್ರು. ಇಲ್ರಿ ರುದ್ರಮುನಿ ಸ್ವಾಮಿಗಳ ಶಿಷ್ಯರು, ಅಂದ್ರೆ ಶಿವಾನಂದರ ಆತ್ಮೀಯ ಬಂಧುಗಳು, ಒಂದೇ ಗುರುವಿನ ಗರಡಿಯಲ್ಲಿದ್ದವರು. ಎಷ್ಟು ಅದ್ಭುತ ಅಂದ್ರೆ ಇವ್ರು ನೋಡ್ರಿ. ಎಲ್ಲಾರು ಒಂದ್ ನಿಮಿಷ ಹೇಳ್ತಾನೆ, 1-2 ನಿಮಿಷ ಹೇಳ್ತಾನೆ. ಏನು ಅಂದ್ರೆ ಪತ್ರಿಜಿ ಸರ್ದು ಏನು ಇದಕ್ಕೆ ಹೋಗಿದ್ವಲ್ಲ ನಾವು, ಮಹಾಕುಂಭದಾನ ಇದಕ್ಕೆ. ಅವಾಗ ನನಗೆ ಗಿಫ್ಟ್ ಆಗಿ ಇದೊಂದು ಕೊಟ್ಟರು. ಇಲ್ಲ ಇದ ನೋಡಿ, ಈ ಪಿರಮಿಡ್ ಒಂದು ಇದು ಕೊಟ್ರು ನನಗೆ ಇಲ್ಲಿ. ಏನು ಇದಾದ್ಮೇಲೆ ಇದ್ರ ಜೊತೆಗೆ ಇದನ್ನೊಂದು ಗಿಫ್ಟ್ ಕೊಟ್ರು ಅವರು. ಯಾರು ಆಯೋಜಕರು, ಇದನ್ನ ಕಾರ್ಯಕ್ರಮದವ್ರು ಕೊಟ್ರು, ಅದನ್ನ ಆಯೋಜಕರು ಕೊಟ್ರು. ಯಾವ್ದು ಪಿರಮಿಡ್ ಆಯೋಜಕರು ಇರ್ತಾರಲ್ಲ, ಅವ್ರು ತಗೊಂಡ್ ಬಂದು ಸ್ವಾಮೀಜಿ ನಿಮ್ಗೆ ತಗೊಳ್ಳಿ ಅಂತ. ಅದನ್ನ ತಗೊಂಡ್ ಬರ್ಬೇಕಾದ್ರೆ ಎಷ್ಟು ಇದು ಮಾಡಿದೇನು ಗೊತ್ತಾ, ಫ್ಲೈಟ್ ಅಲ್ಲಿ ನನ್ ಲಗೇಜೇ ಫುಲ್ಲು. ಅವಾಗ ನನ್ನ ಬಟ್ಟೆ ಎಲ್ಲ ತೆಗೆದು ಬೇರೆ ಒಂದು ಕ್ಯಾರಿ ಬ್ಯಾಗ್ನಾಗ ಒಂದು ಬ್ಯಾಗ್ನಾಗ ಹಾಕಿ, ಈ ಟ್ರಾಲಿ ಬ್ಯಾಗ್ ಒಳಗ ಅದನ್ನ ಮಡ್ಚಕ್ಕೂ ಬರೋದಿಲ್ಲ, ಇಡಾಕು ಬರೋದಿಲ್ಲ, ಅಲ್ಲೇ ಹಾಕಿಟ್ಟಿದ್ದವ್ರು.
ಅದಾದ್ಮೇಲೆ ಇನ್ನೊಂದು ಸೀಕ್ರೆಟ್ ಅಂದ್ರೆ ಈ ತರ ಹಾಕಿರ್ತೇನೆ ಅಮೌಂಟ್ ಪರಮಾನಂದ ಸುಮ್ಮನೆ ಇರ್ಲಿ ಅಂತ ತಿಳ್ಕೊಂಡ ಮನಿ ಬ್ಯಾಂಕ್ ಇದು ಪರಮಾನಂದವಾಡಿ ಏನದು ಇಂದು ಪರಮಾನಂದ ವಾಡಿ ಏನ್ ಲೈವ್ ಗ್ಯಾಪ್ ಆಯ್ತು. 1 ವರ್ಷ ಗ್ಯಾಪ್ ಆದ್ಮೇಲೆ ನಿಮ್ಮಂತವ್ರೆಲ್ಲರೂ ಕೂಡಿ ಗುರುಗಳಿಗೆ ಹೋಗಿ ಕೇಳ್ಕೊಂಡ್ರು, ಇಲ್ಲ ಓದಿಸ್ರಿ, ಚಲೋ ಹುಡುಗ ಅದಾನ, ಓದ್ತಾನೆ, ವಿದ್ಯಾವಂತ ಅದಾನ, ಓದಿಸ್ರಿ ಅಂತ ಹೇಳಿದ್ರು. ಗುರುಗಳು ಏನ್ ಹೇಳಿದ್ರು, ಖರ್ಚು ಭಾಳ ಬರ್ತದೆ, ಯಾರು ಕೊಡ್ತಾರ ಅಂತೇಳಿ ಸುಮ್ಮನೆ ಏನೋ ಒಂದ್ ನೆಪ ಹೇಳಿದ್ರು. ಒಬ್ರು ಅಜ್ಜಿ ಇದ್ರು ನಿಮಗ ಇದ್ರವ್ರು ಮುಮ್ರಡಿ ಕೊಪ್ಪದವ್ರು. ಆಮೇಲೆ ಈಗ ಏನ್ ಬದಾಮಿ ಅವರು ಬಂದಿದ್ರಲ್ಲ ಅಲ್ಲಿ ಪಿರಾಮಿಡ್ಗೆ, ಆ ಅಜ್ಜಿ ಅವ್ರನ್ನ ಮೊದಲು ಮಾಡ್ಕೊಂಡು ಮತ್ತೆ ಇನ್ನೊಬ್ಬರು ಅಜ್ಜಿ ಇದ್ರು, ಅವರೆಲ್ಲ ಕೂಡ್ಕೊಂಡು ನಾ ಕೊಡ್ತೇನೆ ದುಡ್ಡು ಅಂತ ಆಗಿಂದಾಗ 5,000 ರೂಪಾಯಿ ನನ್ನ ಹೆಸರಲ್ಲಿ ಅಕೌಂಟ್ ಮಾಡಿ ಅಕೌಂಟ್ ಓಪನ್, ನನ್ನ ಲೈಫ್ ಅಲ್ಲಿ ಫಸ್ಟ್ ಅಕೌಂಟ್ ಓಪನ್ ಮಾಡಿದ ಆ ಅಜ್ಜಿ 5,000 ರೂಪಾಯಿ ಕೊಟ್ಟು. ಅವಾಗ 2005ರಲ್ಲಿ ಇದು ಮಾಡಿದ್ರು. ಅವಾಗ ಇನ್ನು ಹಚ್ಚಬೇಕಾತಲ್ಲ ದುಡ್ಡು, ನಾ ಕೊಡ್ತೇನೆ ಅಂದ್ರು. ಹಚ್ಚಿದ ಮೇಲೆ ಇನ್ನು ಓದಿಸೋದೇ ಹಂಗ ಹಚ್ಚಬೇಕಾಗತ್ತ ತಿಳ್ಕೊಂಡು ಹೋಗಿ ಬರ್ರಿ ಮತ್ ಮಾಡ್ತೇನೆ, ಫೋನ್ ಮಾಡ್ತೇನೆ ಅಂತ 82 ಡೇಟ್ ಆಫ್ 23 ವರ್ಷ ಐತ್ರಿ ನೀವು PhD ಜಾಯ್ನ್ ಆದ. ಯಾರ್ರಿ ಗೈಡ್? ನಮ್ಮದು 82 ಗೈಡ್ ಸರ್ 84 ಇಂಗ್ಳಳ್ಳಿ ಅವ್ರಿ, ರಂಗಣ್ಣ ಇನ್ನೂ ಗೈಡ್ ಇನ್ನೊಳ್ಳಿ ಇಂಗ್ಳಳ್ಳಿ ಅಂತೇಳಿ ಫಿಲಾಸಫಿ ಡಿಪಾರ್ಟ್ಮೆಂಟ್ ಅದ. ರೈಟ್ 4 ಇಯರ್ಸ್ ಹಿಡಿತಾ ಸರ್? ಇಲ್ಲ 5 ಇಯರ್ಸ್ ಆಯ್ತು. ನಮ್ದೆಲ್ಲ ಡಿಸ್ಟರ್ಬೆನ್ಸ್ ಆಯ್ತು, ನಿಮ್ಗೆ ಹೇಳ್ತೇನೆ. ನಂದು PhD ಹೋಗ್ಬಾರ್ದು ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಎಲ್ಲಾ ಸ್ವಾಮಿಗಳು, ಇವನಿಗೆ ಸನ್ಯಾಸ, ಅವಾಗ ಬಿಳಿ ಬೆಟ್ಟಿ ಮೇಲೆ ಇದ್ನೇನ, ಸನ್ಯಾಸ ಕೊಟ್ಟು ಬಿಟ್ರೆ ಇವನ್ ಇಲ್ಲೇ ಮಠದಾಗ ಕುಂದಿರ್ತಾನೆ, ಮುಂದೆ ಎಲ್ಲಿ ಹೋಗುದಿಲ್ಲ ಅಂತ ಹೇಳಿ 2006ರಲ್ಲಿ ಯಾವ್ದು ಶಿವರಾತ್ರಿಯಲ್ಲಿ ಸನ್ಯಾಸ ಕೊಡು ತಯಾರಿ ಮಾಡಿದ್ರು. ನನಗೆ ಗೊತ್ತಿಲ್ದೇನ ಅಂದ್ರೆ ನಾ ಅವ್ರವ್ರೊಳಗೆ ತಯಾರಿ ಮಾಡ್ಕೊಂಡಿದ್ರು. ಸೊ ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಯಾವಾಗ್ಲೂ ನಾನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ತಯಾರಿದ್ದೆ. ಓಕೆ ಅಂತ ಹೇಳಿದ್ವಿ ನಾವು, ಕೊಟ್ರು, ತಗೊಂಡ್ಬಿಟ್ಲೆ ಏನಾಯ್ತು ಅಂದ್ರೆ ಅದು ಅವ್ರು ಅನ್ಕೊಂಡದೊಂದು ಅದೊಂದು ಮತ್ತೊಂದು ಆಗಿಬಿಡ್ತು. ಸನ್ಯಾಸ ತಗೊಂಡ್ಬಿಟ್ಲೆ ಮಠದ ಮುಂದಿನ ಮರಿ ಮಾಡಿಬಿಟ್ರು ಅಂತೇಳಿ ಮತ್ತೆ ಮಿಸ್ಗೈಡ್ ಆಗಿಬಿಡ್ತದ ಎಲ್ಲರಿಗೂ. ಮತ್ತೊಟ್ಟ ನಮ್ಮನ್ನ ದ್ವೇಷ ಮಾಡೋ ಮಂದಿ ಹೆಚ್ಚಾಯ್ತು. ದ್ವೇಷ ಮಾಡೋ ಮಂದಿ ಹೆಚ್ಚಾಯ್ತು. ಕನಿಷ್ಠ ಹೆಂಗ ಇದು ಮಾಡ್ಬೇಕು ಅಂತ ಹೇಳಿ ಒಟ್ಟ ಹತ್ತಿಕ್ಬೇಕು ಅಂತೇಳಿ ಪ್ರಯತ್ನ ಮಾಡಿ ಇವತ್ತಿನವರೆಗೂ ನಡೆದದು. ನಿಮಗ ಅದ ರಿಯಾಲಿಟಿ ನಿಮ್ಗೆ ಗೊತ್ತಾಗೋದಿಲ್ಲ, ಗೊತ್ತಾಗೋದಿಲ್ಲ. ಬಟ್ ನಮ್ದು ಏನಂತಂದ್ರೆ ಒಂದು ಹೋರಾಟದ ಜೀವನ. ಬಟ್ ಅದೇ ಇದನ್ನ ಹಾಕೊಂಡು ಸನ್ಯಾಸ ಬಟ್ಟೆ ಹಾಕೊಂಡು ಸನ್ಯಾಸಿಯಾಗಿನೇ ಕಾಲೇಜು ಮತ್ತು ಲೈಬ್ರರಿ ಓಡಾಟ, ಬಸ್ ಅಲ್ಲಿ ಓಡಾಟ, ಎಲ್ಲ ಜನರಲ್ ಆಗಿನ ಓಡಾಟ ಮಾಡಿದ್ವಿ ನಾವು. ಬಟ್ ಸಾಮಾಜಿಕವಾಗಿ ಏನೆಲ್ಲವನ್ನ ಫೇಸ್ ಮಾಡಬೇಕಾಗಿತ್ತು ಎಲ್ಲವನ್ನ ಫೇಸ್ ಮಾಡಿದ್ವಿ. ಸಕ್ಸಸ್ ಆದ್ವಿ ಇದರಲ್ಲಿ. ಸಕ್ಸಸ್ ಆದ್ಮೇಲೆ ಈ ಮಠ ಗುರುಗಳು ದೇಹ ಬಿಟ್ರು 2006ರಲ್ಲಿ. ಅವಾಗ ಇವರೆಲ್ಲರೂ ಕುಡ್ಕೊಂಡು ಗದಿಗೆ ಬಂದು ಮರಿ ಕೊಡ್ರಿ ಅಂದ್ರು. ನಾ PhD ಮಾಡ್ತಾ ಇದ್ದೆ, ಯಾರು ಇಲ್ಲ, ಇವ್ರೊಬ್ರು ಅದಾರ ಅಂತಂದ್ರೆ ತಗೊಂಡು ಬಂದ್ರೆ ಇವ್ರದ್ದು 8 ಮಠಗಳು ಮಾಡಿದ್ರು ಇವರು. ಬ್ರಹ್ಮಾನಂದ ಮಠ 8 ಮಠದ ನಮ್ಮ ಹೆಸರಲ್ಲೇ ಆಗಿತ್ತು. ಕೆಲವು ಕುತಂತ್ರಗಾರಿಕೆಯಿಂದ 8 ಮಠಗಳನ್ನ ಏನ್ ಮಾಡಿದ್ರು ಒಡೆದು ಬಿಟ್ರು. ಆಯಾಯ ಮಠಕ್ಕೆ ಬೇರೆ ಬೇರೆ ಸ್ವಾಮಿಗಳನ್ನ ಕುತಂತ್ರಗಾರಿಕೆ ತಗೊಂಬಂದ್ರು. ರಾಜಕೀಯ ಬಂತು, ಜಾತಿ ಬಂತು, ಮತ್ತೊಂದು ಮಗದೊಂದು ಬಂತು, ಏನೇನೋ ಎಲ್ಲ ಬಂದು ಹೋಗ್ತು ಒಳಗಿಂದ ಒಳಗೆ. ಬಟ್ ಇವತ್ತಿಗೂ ಹೆಂಗದೇನಂತಂದ್ರೆ ನಾನು ಒಂದೇ ಮಾತಲ್ಲಿ ಇದು ಎಲ್ಲಾ ಮಠದಲ್ಲಿ ಇದ್ರೂ ಸಹಿತ ನಾ ಇದು ಯಾವುದು ಇಲ್ಲ ಅಂತ ತಿಳ್ಕೊಂಡು ಸ್ವತಂತ್ರವಾಗಿದ್ದೇನೆ. ಬರ್ತದೆ ಎಲ್ಲರಿಗೂ ಬಂದದ್ದೇ. ಜೀವ ಇರೋ ತನಕ ಕಾಡ್ತಾರೆ, ಜೀವ ಹೋದ ಮೇಲೆ ಹೂವಿನ ಮೇಲೆ ತಂದ ಹಾಕ್ತಾರೆ. ಏನ್ರಿ, ಸತ್ತ ಮೇಲೆ ಗೌರವಿಸುವಂತಹ ಪರಂಪರೆ ಇವತ್ತು ನಮ್ಮ ಭಾರತದಲ್ಲಿರೋದು. ಸಾಧನೆಯನ್ನ ಗೌರವಿಸುವವರು, ಸಾಧನೆಗೆ ಪ್ರೋತ್ಸಾಹ ಕೊಡುವವರು ಅತ್ಯಂತ ವಿರಳಾತಿ ವಿರಳ ಇವತ್ತಿನ ದುನಿಯಾದೊಳಗೆ. ನಮ್ಮವರು ನಮಗೆ ಮೋಸ ಮಾಡ್ತಾರ್ರಿ. ಯಾರನ್ನ ನಮ್ಮವರು ನನ್ನವರಂತ ನಾವು ತಿಳ್ಕೊಂಡಿರ್ತೇವೋ ಅವರೇ ನಮಗ್ ಮೋಸ ಮಾಡ್ತಾರೆ. ಹಾಗಾಗಿ ನನಗೆ ಈ ಶಾಲಾ ಕಾಲೇಜಿನ ಜ್ಞಾನಕ್ಕಿಂತ ಅಥವಾ ಪಠ್ಯ ಪುಸ್ತಕದ ಜ್ಞಾನಕ್ಕಿಂತ ನನ್ನ ಅನುಭವದ ಜ್ಞಾನ ನನಗೊಂದು ದೊಡ್ಡ ಶಕ್ತಿ. ಮಹಾತ್ಮ ಗಾಂಧಿ ಅವರು ಮೈ ಎಕ್ಸ್ಪೆರಿಮೆಂಟ್ ಆಫ್ ಬರೋದಿಲ್ಲ. ನಂದೇನು ಅಂದ್ರೆ ಮೈ ಎಕ್ಸ್ಪೀರಿಯನ್ಸ್ ಈಸ್ ಮೈ ಪವರ್.
ಹೌದು, ನನ್ನ ಅನುಭವವೇ ನನಗೆ ದೊಡ್ಡ ಶಕ್ತಿ. ಯಾಕಂದ್ರೆ ನನ್ನಷ್ಟು ಅನುಭವ ನಿಮಗಿಲ್ಲ, ಅವ್ರಿಗಿಲ್ಲ. ಬಟ್ ನಿಮ್ಮದೇ ಅನುಭವ ಐತಿ. ಬಟ್ ನನ್ನ ಅನುಭವದ ನನಗೆ ಗೊತ್ತು. ಹಾಗಾಗಿ ನಾನು ಯಾವುದಕ್ಕೂ ವ್ಯಥೆ ಪಡುವಂತ ಸಮಯ ಇಲ್ಲ. ಆ ಸಮಯ ಕಾರ್ಮೋಡಗಳ್ರಿ, ಜೀವನದೊಳಗ ಮೋಡಗಳು, ಕಾರ್ಮೋಡಗಳು ಬರ್ತಾ ಇರ್ತವೆ, ಗ್ರಹಣಗಳು ಬರ್ತಾ ಇರ್ತವೆ. ಆ ಗ್ರಹಣ ಕಾಲದೊಳಗ ಪರಿಸರದಲ್ಲಿ, ಪ್ರಕೃತಿಯಲ್ಲಿನೇ ಏರುಪೇರು ಆಗುತ್ತಿರ್ತದ. ನಾವೊಂದು ಪ್ರಕೃತಿಯ ಒಂದು ಭಾಗ ಅಂತ ತಿಳ್ಕೊಂಡಾಗ ಸಣ್ಣ ಪುಟ್ಟ ಏನೇನೋ ಬರ್ತಿರ್ತದೆ. ಬಟ್ ಎಲ್ಲವನ್ನೇ ಅಕ್ಸೆಪ್ಟ್ ಮಾಡ್ಬೇಕು ಅಷ್ಟೇ. ಎಲ್ಲವೂ ಜಸ್ಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಎಲ್ಲವನ್ನ ಅನುಭವ, ಅದರಿಂದ ಏನೋ ಪಾಠ ಕಲಿಯೋದು.